ಹಲೋ ಫ್ರೆಂಡ್ಸ್, ಈ ದಿನ ಬಂದು ಕರಾಚಿ ಬಿಸ್ಕೆಟ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಸುಲಭವಾಗಿ ನಾವು ಈ ರೀತಿ ಬಿಸ್ಕೆಟ್ ಮಾಡ್ಕೊಳ್ಬೋದು. ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಮನೇಲಿದ್ದರೆ ಈ ರೀತಿ ಒಂದು 10-15 ನಿಮಿಷ ನಮಗೆ ಈ ಒಂದು ಬಿಸ್ಕೆಟ್ಟು ಮಾಡ್ಕೊಳ್ಬೋದು. ಹಾಗೆ ತುಂಬಾ ರುಚಿಯಾಗುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ನೀವು ಒಂದು ತಿಂಗಳು ಅಥವಾ 2 ತಿಂಗಳು ಕೂಡ ಮನೇಲಿ ಇಟ್ಕೊಂಡು ತಿನ್ಬೋದು. ನೋಡಿ, ಕ್ರಿಸ್ಪಿಯಾಗಿನಾಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗಿದೆ. ನೋಡಿ, ಕಲರ್ ಕೂಡ ಒಳಗಡೆ ಕಲರ್ ಕೂಡ ತುಂಬ ಈ ರೀತಿ ಚೆನ್ನಾಗಾಗಿದ್ದಾವೆ. ನೆಕ್ಸ್ಟ್ ಇದು ಮಾಡೋದು ಮತ್ತು ಇದಕ್ಕೆ ಬೇಕಾಗಿರೋ ಸಾಮಾನು ಕೂಡ ನಾವು ನೆಕ್ಸ್ಟು ನೋಡೋಣ. ಮೊದಲಿಗೆ ನಾನು ಹಿಟ್ಟನ್ನ ಜಲ್ದಿ ಇಟ್ಕೊಳ್ತಾ ಇದ್ದೀನಿ. 2 ಕಪ್ಪು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ಹಾಕ್ಕೊಳ್ಬೋದು. 2 ಕಪ್ ಮೈದಾ ಹಿಟ್ಟು, 1 ಟೀ ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನು, ಅರ್ಧ ಟೀ ಸ್ಪೂನು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನು, 1/4 ಟೀ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ, ಸಾಲ್ಟ್ ಹಾಕ್ಕೊಳ್ತಾಯಿದ್ದೀನಿ. ಇವು 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಜಲ್ದಿ ಹಿಡ್ಕೊಳ್ಳೋಣ. ಈ ಥರ ಜಲ್ದಿ ಹಿಡ್ಕೊಂಡ ನಂತರ ನೆಕ್ಸ್ಟ್ ಈಗ ಇದಕ್ಕೆ ನೋಡಿ, ಇದಕ್ಕೆ ನಾನು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಹಾಲಿನ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಲಿನ ಪುಡಿ 2 ಟೇಬಲ್ ಸ್ಪೂನು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ, ಅಥವಾ 1/4 ಕಪ್ ಹಾಕ್ಕೊಳ್ಬೋದು. ಈಗ ಇದಕ್ಕೆ ನಾನು 1/4 ಕಪ್ ಅಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ನನ್ನ ಹತ್ರ ಮನೇಲಿ ಇರೋದ್ರಿಂದ ಕಸ್ಟರ್ಡ್ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಮನೇಲಿ ಇಲ್ಲ ಅಂತಂದರೆ ಕಾರ್ನ್ ಫ್ಲವರ್ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಅದು ಕೂಡ ಈ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ಮಿಕ್ಸ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡು ಇದನ್ನು ನೆಕ್ಸ್ಟ್ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಬೇಕಾಗುತ್ತಲ್ಲ, ಹಾಗಾಗಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಏನು ಬೇಕೋ ಅದು ಹಾಕ್ಕೊಳ್ಬೋದು. ನಾನು ಗೋಡಂಬಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ 2. ಹಾಗೆ ಇದಕ್ಕೆ ಮತ್ತು ಫ್ರೂಟಿ ಅಂತ ಹೇಳ್ತೀವಲ್ಲ, ಅದು ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಕಪ್ ಅಷ್ಟು. ಈ ಕರಾಚಿ ಬಿಸ್ಕೆಟ್ಗೆ ಫ್ರೂಟಿ ಹಾಕಲೇಬೇಕಾಗುತ್ತೆ. ಹಾಗಾಗಿ ಇವನ್ನ ಫ್ರೂಟಿ ಅಂತ ಹೇಳ್ತೀವಲ್ಲ, ಅವು ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನೀಗ ಚಿಕ್ಕ ಪೀಸ್ಗಳು ಮಾಡ್ಕೊಳ್ಬೇಕು. ನೀವು ಮನೇಲಿ ಇರೋದು ಈ ತರಕಾರಿ ಕಟ್ ಮಾಡೋದಿರುತ್ತಲ್ಲ, ಅದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಮಾಡೋದ್ರಿಂದ ಒಂದೇ ರೀತಿ ಕಟ್ ಆಗುತ್ತೆ. ಹಾಗಾಗಿ ನಾನು ಇದರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಆಗಿದ್ದಾವೆ. ನಾನು ಏನು ಹಿಟ್ಟು ಕಲಸಿಟ್ಕೊಂಡಿದ್ದೀನಲ್ಲ ಆ ಬೌಲ್ನ, ಅದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ಈ ಬೌಲ್ನ ತೊಗೊತಾ ಇದ್ದೀನಿ. ಅದೇ ಒಂದು ಬೌಲಿಗೆ ನಾನು ಈ ತುಪ್ಪನ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ತುಪ್ಪ ಹೇಗೆ ಅಂತಂದರೆ, ಫ್ರಿಜ್ನಲ್ಲಿ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ತುಪ್ಪನ ಕೂಲಾಗಿರುತ್ತೆ, ಹಾಗೆ ಗಟ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಈ ಥರ ಕೂಲಾಗಿರೋದು ಹಾಕೋದ್ರಿಂದ ನಾವು ಬೀಟ್ ಮಾಡ್ತೀವಲ್ಲ, ಬೀಟ್ ಮಾಡಿದಾಗ ಒಂಥರ ಫ್ಲಫಿಯಾಗಿ ಬರುತ್ತೆ ಈ ಒಂದು ತುಪ್ಪ. ಅದಕ್ಕಾಗಿ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಈ ರೀತಿ ಆಗುತ್ತೆ, ಚೆನ್ನಾಗಾಗುತ್ತೆ ಈ ಒಂದು ಬಿಸ್ಕೆಟು. ನೆಕ್ಸ್ಟಿಗೆ ಅರ್ಧ ಕಪ್ ತುಪ್ಪಕ್ಕೆ 1 ಕಪ್ಪು ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲಿ ಮಿಕ್ಸಿಯಲ್ಲಿ ಮಾಡ್ಕೊಂಡಿರೋಂಥ ಸಕ್ಕರೆ ಪುಡಿ. ಇದು ಇವೆರಡು ಹಾಕಿದ ನಂತರ ನೋಡಿ, ನೆಕ್ಸ್ಟ್ ಈಗ ನಾನು ಈ ಹ್ಯಾಂಡ್ ಬೀಟರ್ ಇರುತ್ತಲ್ಲ, ಇದರಲ್ಲಿಂದಾದರೂ ಮಾಡ್ಕೊಳ್ಬೋದು. ನಾವು ಇಲ್ಲಾಂದರೆ ಎಲೆಕ್ಟ್ರಿಕ್ ಬೀಟರ್ಲಿಂದ ಕೂಡ ಮಾಡ್ಕೊಳ್ಬೋದು. ಎಲೆಕ್ಟ್ರಿಕ್ ಬೀಟರ್ ಆದರೆ ಭಾಳ ಬೇಗ ಆಗುತ್ತೆ, ಒಂದು 5 ನಿಮಿಷದ ಒಳಗನೆ ಬೀಟ್ ಮಾಡ್ಕೊಳ್ಬೋದು. ಹ್ಯಾಂಡ್ ಬೀಟರ್ ಆದರೆ ಸ್ವಲ್ಪ 10-15 ನಿಮಿಷ ಟೈಮ್ ತೊಗೊತೈತೆ, ಭಾಳ ಟೈಮ್ ತೊಗೊತೈತೆ. ಹಾಗಾಗಿ ನಾನು ಹ್ಯಾಂಡ್ ಬೀಟರ್ಲಿಂದ, ಇದು ಎಲೆಕ್ಟ್ರಿಕ್ ಬೀಟರ್ಲಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು. ನೋಡಿ, ಈ ಥರ ಮಾಡ್ತಾ ಹೋದಾಗ ಕಲರ್ ಕೂಡ ತುಂಬಾ ನೋಡಿ ಬೆಳ್ಳಗೆ ಬರುತ್ತೆ ಕಲರು. ಹಾಗೆ ಫ್ಲಫಿಯಾಗಿ ಆಗುತ್ತೆ. ಹೇಗೆ ಅಂದರೆ ಒಂಥರ ಬೆಣ್ಣೆ ಥರ ಆಗುತ್ತೆ. ಇದು ನೋಡಿ, ಈ ಥರ ನಾವು ಮಾಡ್ಕೊಳ್ಬೇಕಾಗುತ್ತೆ, ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 3-4 ನಿಮಿಷ ಆಗಿದೆ ನನಗೆ ಈ ಒಂದು ಬೀಟ್ ಮಾಡ್ಕೊಳ್ಳೋಕ್ಕೆ. ಭಾಳ ಬೇಗನೆ ಆಗುತ್ತೆ. ಹ್ಯಾಂಡ್ ಬೀಟರ್ ಏನಂದರೆ ಸ್ವಲ್ಪ ಟೈಮ್ ತೊಗೊತಂದು ಒಂದು 15 ನಿಮಿಷ ಬೇಕಾಗುತ್ತೆ ಹ್ಯಾಂಡ್ ಬೀಟರ್ಗೆ. ನೋಡಿ, ಈ ಥರ ಬೆಣ್ಣೆ ಥರ ಆಗಿದೆ. ನೋಡಿ, ಈ ಥರ ಆಗೋದ್ರಿಂದ ಬಿಸ್ಕೆಟು ತುಂಬಾ ರುಚಿಯಾಗಿ ಆಗುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಆಗುತ್ತೆ. ಈ ಥರ ನಾವು ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಈಗ ಇದೇ ಒಂದು ಬೌಲಿಗೆ ನಾವೇನು ಹಿಟ್ಟು ಕಲಸಿಟ್ಕೊಂಡಿದ್ದೀವಲ್ಲ, ಅದು ಮೈದಾ ಹಿಟ್ಟು, ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಅವೆಲ್ಲ ಹಾಕಿಟ್ಕೊಂಡಿದ್ವಲ್ಲ, ಅದನ್ನು ಇದರಲ್ಲಿ ಹಾಕ್ಕೊಂಡು ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ನಾನು ಏನಂದರೆ, ಈಗ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅವು ಡ್ರೈ ಫ್ರೂಟ್ಸು ಆಮೇಲೆ ಫ್ರೂಟಿ ಇವೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಒಂದು ಸ್ವಲ್ಪ ಗಟ್ಟಿಗೆ ಅನಿಸಿದರೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡು ಈ ಒಂದು ಬಿಸ್ಕೆಟಿನ ಹಿಟ್ಟು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನೀಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಲ್ಲ, ಅದರ ಸ್ವಲ್ಪ ತೆಗೆದಿಟ್ಕೊಂಡು ಎಲ್ಲ ಮೇಲ್ಗಡೆ ಹಚ್ಚೋದಕ್ಕಂತ ನಾನು ತೆಗೆದಿಟ್ಕೊತಾ ಇದ್ದೀನಿ. ಫ್ರೂಟಿ ಕೂಡ ಒಂದು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಕೈಲಿಂದ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಕೈಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನಾದರೂ ಸ್ವಲ್ಪ ಗಟ್ಟಿಗೆ ಅನಿಸಿದರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಒಂದು 2-3 ಟೀ ಸ್ಪೂನ್ ಅಂದರೆ ಸಾಕಾಗುತ್ತೆ, ಇಷ್ಟು ಸಾಕಾಗುತ್ತೆ, ಜಾಸ್ತಿ ಏನು ಬೇಕಿಲ್ಲ ಹಾಲು. ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ, ಈ ಒಂದು ಬಿಸ್ಕೆಟಿನ ಹಿಟ್ಟು ರೆಡಿಯಾಗಿದೆ. ಈ ಥರ ಮಾಡ್ಕೊಂಡ ನಂತರ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಕೊಳ್ಳೋಣ. ಇದು ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಡೋದ್ರ ನೆಕ್ಸ್ಟು
ನಾವೀಗ ಇದಕ್ಕೆ ಓವನ್ ನನ್ನ ಹತ್ರ OTG ಇದೆ, ಈ ಥರದ್ದು ಇದೆ, ನಾನು ಇದರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಓವನ್ ಇರುತ್ತಲ್ಲ, ಮೈಕ್ರೋವೇವ್ ಇರುತ್ತಲ್ಲ, ನೀವು ಅದರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ಥರದ್ದು ಇದ್ದರೆ ಈ ಥರದಲ್ಲಿ ಕೂಡ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಟ್ರೇಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲೆ ಬಟರ್ ಪೇಪರ್ ಹಾಕೋಣ. ಇದು ಹಾಕ್ಯಂಡ ನಂತರ ನೆಕ್ಸ್ಟ್ ಈಗ ನಾನು ಪ್ರೀ ಹೀಟಿಗೆ ಇಟ್ಕೊಳ್ಬೇಕಾಗುತ್ತೆ ಈ ಒಂದು ಓವನ್ನ. ಈ ಥರ ಎಲ್ಲ ಎಣ್ಣೆ ಹಚ್ಚಿ ಬಟರ್ ಪೇಪರ್ ಹಾಕಿ ನಾನೀಗ ಪ್ರೀ ಹೀಟಿಗೆ ಇಟ್ಕೊಳ್ತಾ ಇದ್ದೀನಿ. 180 ಇದರಲ್ಲಿ ಒಂದು 10 ನಿಮಿಷ ನಾನು ಪ್ರೀ ಹೀಟಿಗೆ ಇದು ಇಟ್ಕೊಳ್ತಾ ಇದ್ದೀನಿ. ಈಗ ಇದು ಪ್ರೀ ಹೀಟ್ ಆಗೋದ್ರೊಳಗೆ ನಾನೀಗ ಬಿಸ್ಕೆಟಿನ ನಾನೇನು ಅದು ಹಿಟ್ಟನ್ನ ಫ್ರಿಜ್ನಲ್ಲಿ ಇಟ್ಕೊಂಡಿದ್ನಲ್ಲ ಆ ಒಂದು ಹಿಟ್ಟನ್ನ ಇವಾಗ ತಗೊಂಡು ನಾನು ಬಿಸ್ಕೆಟ್ನ ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗ 10 ನಿಮಿಷ ಇಟ್ಕೊಂಡಿದ್ದೀನಿ ನಾನು. 180 ಇದರಲ್ಲಿ ಇಟ್ಕೊಂಡು 10 ನಿಮಿಷ ಪ್ರೀ ಹೀಟಿಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಒಂದು ಅರ್ಧ ಗಂಟೆ ನಾನು ಈ ರೀತಿ ಕವರ್ನಲ್ಲಿ, ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ. ಇವಾಗ ಕಟ್ ಮಾಡ್ಕೊಳ್ಳೋಣ. ನಿಧಾನವಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಭಾಳ ಬೇಗ ಮಾಡೋಕ್ಕೋದ್ರೆ ಕಟ್ಟಾಗುತ್ತೆ, ಅದು ಪೀಸ್ ಆಗಿಬಿಡುತ್ತೆ. ನೋಡಿ ಈ ಥರ ಒಂದು ನನಗೆ ಪೀಸ್ ಆಗಿದೆ. ನೆಕ್ಸ್ಟ್ ಹಾಗಾಗಿ ನಾನು ನಿಧಾನವಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಮಾಡಿ ನೀವು ಸ್ಕ್ವೇರ್ ಆದರೂ ಮಾಡ್ಕೊಬೋದು, ಇಲ್ಲ ರೌಂಡ್ ಕೂಡ ನೀವು ಮಾಡ್ಕೊಳ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ನೋಡಿ ನಿಧಾನವಾಗಿ. ನನಗೆ ಮೊದಲಿಗೆ ಒಂದು 2 ಬಿಸ್ಕೆಟು ಕಟ್ಟೋದು, ಅದಾದ ನಂತರ ಈ ಥರ ನೀಟಾಗಿ ಬಂದಿದೆ. ನೋಡಿ ಈ ಥರ ನಾನು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ. ಒಂದು ಹಿಟ್ಟು ಕಲಿಸಿದ ನಂತರ ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಮಾಡ್ಕೊಂಡ ನಂತರ ಒಂದು ಸಲ ಈಗ ನಾನು ಏನೇನು ಬಟರ್ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಲ್ಲ ಆ ಟ್ರೈನಲ್ಲಿ ಇಟ್ಕೊಳ್ಳೋಣ. ನೀವು ರೌಂಡು ಅಥವಾ ಸ್ಕ್ವೇರು ಯಾವ ಥರ ಸ್ಕ್ವೇರೇ ಮಾಡ್ಕೊಳ್ತಾರೆ. ಈ ಕರಾಚಿ ಬಿಸ್ಕೆಟ್ ಅಂದರೆ ಸ್ಕ್ವೇರ್ ಮಾಡ್ಕೊತಾರೆ, ಈ ಥರ ಮಾಡ್ಕೊಳ್ತಾರೆ. ಇದಾದ ನಂತರ ನೆಕ್ಸ್ಟ್ ಈಗ ನಾವೇನು ಗೋಡಂಬಿ ಅವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಫ್ರೂಟಿ ಅವೆಲ್ಲ ಇದ್ರ ಮೇಲ್ಗಡೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಹಾಲಿನ ಜೊತೆಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಹಾಲು. ಆ ಒಂದು ಹಾಲನ್ನ ಇದ್ರ ಮೇಲ್ಗಡೆ ಈ ಥರ ಹಚ್ಕೊಳ್ಳೋಣ. ಇದೆಲ್ಲ ಹಚ್ಚಿದ ನಂತರ ನೆಕ್ಸ್ಟ್ ಈಗ ರೆಡಿ ಆದ ನಂತರ ನೆಕ್ಸ್ಟ್ ನಾನು ಏನು ಪ್ರೀ ಹೀಟಿಗೆ ಇಟ್ಕೊಂಡಿದ್ನಲ್ಲ, ಈಗ ಪ್ರೀ ಹೀಟ್ ಆಗಿದೆ. ಈಗ ಟ್ರೇ ಒಳಗಡೆ ಇಟ್ಕೊಂಡು ಅದೇ ಒಂದು 180 ಇದರಲ್ಲಿ ಒಂದು 15 ನಿಮಿಷ ನಾನು ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಒಂದು ಓವನ್. ಈಗ 15 ನಿಮಿಷದಲ್ಲಿ ಬಿಸ್ಕೆಟ್ ರೆಡಿ ಆಗುತ್ತೆ. ನಿಮ್ಮ ಮನೆಯಲ್ಲಿರೋಂಥ ಓವನ್ನಾಗ ನಿಮ್ಮ ಓವನ್ ಕೆಪಾಸಿಟಿ ಮೇಲೆ ಆ ಒಂದು ಇದ್ರ ಮೇಲೆ ನೋಡಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ನೀವು ಓವನ್ನಲ್ಲಿ ಆದರೂ ಮಾಡ್ಬೋದು, ಇಲ್ಲ ತವದಲ್ಲಿ, ಗ್ಯಾಸಿನ ತವದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ ಈ ಥರ ಕ್ರಿಸ್ಪಿಯಾಗಿ ರುಚಿಯಾಗಿ ಈ ಒಂದು ಬಿಸ್ಕೆಟು ರೆಡಿಯಾಗಿದ್ದಾವೆ, ಕರಾಚಿ ಬಿಸ್ಕೆಟು. ಈ ಥರ ನೀವು ಮನೆಯಲ್ಲಿ ಸುಲಭವಾಗಿ ನೀವು ಕೂಡ ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ನನ್ನ ಒಂದು ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.